ಹೀಗೆ ಸಮಯ ಕಳೆದು ಬಿಡಲಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊತಾನೆ ಲಂಚ್ ಮಾಡ್ಕೊತಾನೆ ಇವತ್ತು ಡಿನ್ನರ್ಗಳು ಮಾಡ್ಕೊತಾನೆ ಇವತ್ತು 2.5 ವರ್ಷಗಳ ಕಾಲ ಕಳೆದು ಬಿಟ್ಟಿದ್ದಾರೆ. ಏನು ಉಳಿದಿಲ್ಲ. ಇವತ್ತು ರೈತರೆಲ್ಲರೂ ಕೂಡ ನೋವನ್ನು ಪಡೀತಾ ಇದ್ದಾರೆ. ಇವತ್ತು ಸರ್ಕಾರ ಯಾವುದಕ್ಕೋಸ್ಕರವಾಗಿ ಬಂದಿದೆಪ್ಪ, ಸುಳ್ಳು ಹೇಳ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಜನರಿಗೆಲ್ಲರಿಗೂ ತುಂಬ ಅನ್ಯಾಯ ಆಗ್ತಾಯಿದೆ, ಬಡವ್ರಿಗೆ ಅನ್ಯಾಯ ಆಗ್ತಾಯಿದೆ, ಮಹಿಳೆಯರಿಗೆ ಅನ್ಯಾಯ ಆಗ್ತಾಯಿದೆ, ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಇವತ್ತು ಗೋಳು ಅಂತೇಳಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಇವತ್ತು ಡಿನ್ನರ್ ಮಾಡ್ತಾನೋ ಲಂಚ್ ಮಾಡುತ್ತಾನೋ 2028ರಲ್ಲಿ ಬಿಹಾರ ಚುನಾವಣೆಯಲ್ಲಿ ಏನಾಗಿದೆನೋ ಖಂಡಿತವಾಗಿ ಕರ್ನಾಟಕದಲ್ಲಿ ಕೂಡ ಅದೇ ರಿಪೀಟ್ ಆಗುವಂಥ ಕೆಲಸ ಆಗುತ್ತೆ. ಮುಂಬರುವಂಥ ದಿನಗಳಲ್ಲಿ 28ರಲ್ಲಿ ಇವತ್ತು ಬಿಹಾರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ಕೆಲಸ ಆಗುತ್ತೆ. ಕಾಂಗ್ರೆಸ್ಸನ್ನು ಡೆಪಾಸಿಟ್ ಇಲ್ಲಿರೋಂಥ ಕೆಲಸ ಮಾಡುತ್ತೆ. ಹೀಗೆ ಸಮಯ ಕಳೆದು ಬಿಡಲಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊತಾನೆ ಲಂಚ್ ಮಾಡ್ಕೊತಾನೆ ಇವತ್ತು ಡಿನ್ನರ್ಗಳು ಮಾಡ್ಕೊತಾನೆ ಇವತ್ತು 2.5 ವರ್ಷಗಳ ಕಾಲ ಕಳೆದು ಬಿಟ್ಟಿದ್ದಾರೆ. ಏನು ಉಳಿದಿಲ್ಲ. ಇವತ್ತು ರೈತರೆಲ್ಲರೂ ಕೂಡ ನೋವನ್ನು ಪಡೀತಾ ಇದ್ದಾರೆ. ಇವತ್ತು ಸರ್ಕಾರ ಯಾವುದಕ್ಕೋಸ್ಕರವಾಗಿ ಬಂದಿದೆಪ್ಪ, ಸುಳ್ಳು ಹೇಳ್ಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಜನರಿಗೆಲ್ಲರಿಗೂ ತುಂಬ ಅನ್ಯಾಯ ಆಗ್ತಾಯಿದೆ, ಬಡವ್ರಿಗೆ ಅನ್ಯಾಯ ಆಗ್ತಾಯಿದೆ, ಮಹಿಳೆಯರಿಗೆ ಅನ್ಯಾಯ ಆಗ್ತಾಯಿದೆ, ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಇವತ್ತು ಗೋಳು ಅಂತೇಳಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸಂದರ್ಭದಲ್ಲಿ ಈ ಸರ್ಕಾರ ಇವತ್ತು ಡಿನ್ನರ್ ಮಾಡ್ತಾನೋ ಲಂಚ್ ಮಾಡುತ್ತಾನೋ 2028ರಲ್ಲಿ ಬಿಹಾರ ಚುನಾವಣೆಯಲ್ಲಿ ಏನಾಗಿದೆನೋ ಖಂಡಿತವಾಗಿ ಕರ್ನಾಟಕದಲ್ಲಿ ಕೂಡ ಅದೇ ರಿಪೀಟ್ ಆಗುವಂಥ ಕೆಲಸ ಆಗುತ್ತೆ. ಮುಂಬರುವಂಥ ದಿನಗಳಲ್ಲಿ 28ರಲ್ಲಿ ಇವತ್ತು ಬಿಹಾರಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ಕೆಲಸ ಆಗುತ್ತೆ. ಕಾಂಗ್ರೆಸ್ಸನ್ನು ಡೆಪಾಸಿಟ್ ಇಲ್ಲಿರೋಂಥ ಕೆಲಸ ಮಾಡುತ್ತೆ.